ನವಣಕ್ಕಿ ಕೋಸಂಬರಿ ಬೇಕಾಗುವ ಪದಾರ್ಥಗಳು: ನವಣಕ್ಕಿ, ಹೆಚ್ಚಿದ ಸೌತೆಕಾಯಿ, ತೆಂಗಿನ ತುರಿ, ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸರಿ, ಹಾಗಾದ್ರೆ ಪ್ರಾರಂಭ ಮಾಡೋಣ. ಫಸ್ಟ್ ಏನ್ ಮಾಡಬೇಕು? ಈಗ ನವಣಕ್ಕಿನ ಬೇಯಿಸ್ಕೊಂಡಿದೆ ಹೌದು, ಪೂರ್ವಭಾವಿಯಾಗಿ. ಈಗ ಸೌತೆಕಾಯಿ ತೊಗೊಳ್ಳಿ. ಈಗ ಸೌತೆಕಾಯಿನ ಸಣ್ಣಗೆ ಹಚ್ಕೊಳ್ಳೋಣ. ಓಕೆ. ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕ್ಬೋದಲ್ಲ? ಕ್ಯಾರೆಟ್ ಹಾಕ್ಬೋದು. ಇವನ್ ನೀವು ವೆಜಿಟೇಬಲ್ಸ್ ಯಾವ್ದಾರು ಹಾಕಿ ಸಾಲಡ್ ಆಗಿ ಇದನ್ನ ಉಪಯೋಗಿಸ್ಬೋದು. ಸ್ವಲ್ಪ ಈ ತರ ಮಾಡಿದಾಗ ಕಹಿ ಇದ್ರೆ ಕಹಿ ಬಂದ್ಬಿಡುತ್ತೆ. ಸೊ ಹೆಸರು ಕಾಳು, ನೆನೆಸಿರುವಂತ ಹೆಸರು ಕಾಳೆಲ್ಲ ಹಾಕ್ಬೋದು ಅಲ್ಲ? ಹೆಸರು ಕಾಳು ಬೇಡ, ಅಂದ್ರೆ ಈ ನವಣಕ್ಕಿನೇ ಆ ಜಾಗದಲ್ಲಿ ಹಾಕ್ತಾ ಇದೀವಿ. ಓಕೆ. ತರಕಾರಿಗಳು ಏನು ಬೇಕಾದರೂ ಹಾಕ್ಬೋದು, ಕ್ಯಾರೆಟ್ ಎಲ್ಲ ಹಾಕ್ಬೋದು. ಓಕೆ. ಇದನ್ನ ಸಣ್ಣಗೆ ಹಚ್ಕೋಬೇಕಾಗುತ್ತೆ. ಸೊ ಈಗ ಸಣ್ಣದಾಗಿ ಹಚ್ಚಿ ಸಿಪ್ಪೆ ಸಮೇತ ಹಾಕಿದಾಗ ಬಹಳ ಒಳ್ಳೇದು. ಸಿಪ್ಪೆ ಸಮೇತ ಹಾಕ್ತೀವಿ, ಆದ್ರಿಂದ ಅದರಲ್ಲಿನ ನೀರಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸಿ. ಅಂದರೆ ಸಾಮಾನ್ಯ ಕೋಸಂಬರಿ ಅಂದರೆ ನೀವು ಹೆಣ್ಣಾಗಿ ಹಸಿ ತರಕಾರಿಗಳನ್ನು ಮಾಡಿದ್ದೆ ಸಾಮಾನ್ಯ ಜನರಿಗೆ ಗೊತ್ತು. ಅಕ್ಕಿಲಿ ಮಾಡುವುದು ಕಡಿಮೆ ಅಲ್ವಾ? ಹೌದು. ಅಂದ್ರೆ ಈಗ ಈ ನವಣೆ ಅನ್ನೋದು ಬಹಳ ಅದ್ಭುತವಾದ ವಸ್ತು. ಇದರಲ್ಲಿ ನಾರಿನಾಂಶ ಆಹಾರ ಹೆಚ್ಚಿದೆ. ಸೊ ಇದನ್ನ ನಾವು ಯಾವ ರೀತಿ ಸೇರಿಸಬಹುದು ಅಂತ ಯೋಚನೆ ಮಾಡಿದಾಗ ಇದೊಂದು ವಿಧಾನ ಅಷ್ಟೇ. ಇದಕ್ಕೆ ಏನೇನು ಹಾಕೋಬೇಕು? ಇದಕ್ಕೆ ಈಗ ಬೇಯಿಸಿರುವಂತ ನವಣೆ ಅಕ್ಕಿನ ಸೇರಿಸೋಣ. ಓಕೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ. ಓಕೆ, ಫಸ್ಟ್ ಒಗ್ಗರಣೆ ಕೊಡ್ಕೊತೀರಾ? ಇದಕ್ಕೆ ತೆಂಗಿನಕಾಯಿನೂ ಇದಕ್ಕೆ ಹಾಕ್ಬಿಡುವ. ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಹಸಿಮೆಣಸು ಒಗ್ಗರಣೆಗೆ ಹಾಕ್ತೀರಾ? ಹಸಿಮೆಣಸು ಹಾಕಲ್ಲ? ಹಸಿಮೆಣಸು ಒಗ್ಗರಣೆಗೆ ಹಾಕ್ಬೇಕಾಗುತ್ತೆ. ಸೊ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಓಕೆ. ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡಿ. ಎಣ್ಣೆ ತೊಗೊಳ್ಳಿ. ಸ್ಪೂನ್ ತೊಗೊಳ್ಳಿ. ಕೊಡ್ತೀನಿ. ಏನು ಎಣ್ಣೆ ಸರ್ ಇದು? ಇದು ಕಡಲೆಕಾಯಿ ಎಣ್ಣೆ, ಬಟ್ ಕೊಬ್ಬರಿ ಎಣ್ಣೆ ತುಂಬಾ ರುಚಿಯಾಗಿರುತ್ತೆ. ಈಗ ಏನು ಅವೈಲಬಿಲಿಟಿ ಇದೆಯೋ ಅದನ್ನ ಹಾಕ್ತಾ ಇದ್ದೀನಿ. ಆದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲ? ಕೊಬ್ಬರಿ ಎಣ್ಣೆ ಅದರ ಸ್ವಾದ ಬೇರೆ, ಜೊತೆಗೆ ಅದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಹಾಕಿರೋ ಪದಾರ್ಥಗಳಿಗೆ ರುಚಿನೂ ಹೆಚ್ಚಿಸುತ್ತೆ ಮತ್ತು ಅದು ಪದಾರ್ಥ ಹಾಳಾಗ್ದಂಗೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಸಾಸಿವೆ ತಗೊಳ್ಳಿ. ಸಾಮಾನ್ಯಕ್ಕೆ ಕೊಬ್ಬರಿ ಎಣ್ಣೆ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ. ಸಾಮಾನ್ಯ ಕಡಲೆಕಾಯಿ ಎಣ್ಣೆ ಆದರೂ ಸ್ವಲ್ಪ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಸ್ಮೆಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರೋದ್ರಿಂದ ಇದಕ್ಕೆ ತುಂಬ ಜನ ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಬಯಲುಸೀಮೆಯಲ್ಲಿ ಯೂಸ್ ಮಾಡೋದಿಲ್ಲ, ಆದರೆ ಕರಾವಳಿ, ಮಲೆನಾಡು ಎಲ್ಲ ಪ್ರದೇಶಗಳಲ್ಲೂ ಅದನ್ನ ಯೂಸ್ ಮಾಡ್ತಾರೆ. ನಮ್ಮ ಕಡೆಗೆ ಅದು ಸ್ವಾದ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹಾಗಾಗುತ್ತೆ, ಬಟ್ ಅದು ಒಮ್ಮೆ ಉಪಯೋಗಿಸಕ್ ಶುರು ಮಾಡಿದ್ರೆ ಅದ್ರ ಆನಂದನೇ ಬೇರೆ. ಆರೋಗ್ಯಕ್ಕೆ ಅದು ಆಕ್ಚುಲಿ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಪ್ರಾಪರ್ಟಿ ಎಲ್ಲಾ ತರದ ಒಂದು ಒಳ್ಳೆ ಉತ್ಕೃಷ್ಟವಾದ ಆಹಾರನೂ ಕೂಡ ಅದು. ಹಸಿಮೆಣಸಿನಕಾಯಿ ಕೊಡಿ. ಕರಿಬೇವು ಕೊಡ್ಲಾ? ಉಪ್ಪು ಎಲ್ಲ ಕೊನೆಗೆ ಹಾಕೊಳ್ಳೋದ? ಒಗ್ಗರಣೆ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕಾದ್ರೆ ಹಾಕಿ. ಓಕೆ. ಸ್ಪೂನ್ ಬೇಕಾ? ಈಗ ಕೊತ್ತಂಬರಿ ಕೊಡಿ. ಓಕೆ. ಉಪ್ಪು ಸರ್, ಕೋಸು ನೀವು ಹೇಳಿದ್ರಿ ಕೋಸು ಹಾಕ್ಬೋದು ಅಂತ. ಕೋಸಿನ ಯೂಸೇಜ್ ಬಗ್ಗೆ ತುಂಬ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ. ಕೋಸು ಜಾಸ್ತಿ ಯೂಸ್ ಮಾಡಬಾರ್ದು, ಹೂಕೋಸಾಗಲಿ ಎಲೆಕೋಸಾಗಲಿ
ಅದು ತಪ್ಪು ಅಭಿಪ್ರಾಯ ಅಲ್ಲ, ಈಗ ಇರೋ ಪರಿಸ್ಥಿತಿಯಲ್ಲಿ ಬಂದಿರೋ ಅಭಿಪ್ರಾಯ. ಯಾಕೆಂತಂದ್ರೆ ಕೋಸು ಬೆಳಿಬೇಕಾದ್ರಿಂದ ಹಿಡಿದು ಅದು ಕೋಸು ಮಾರ್ಕೆಟ್ಗೆ ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 10-15 ತರದ ಕೆಮಿಕಲ್ಗಳು ಯೂಸ್ ಮಾಡ್ಬಿಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸುವಂತ ಅವಶ್ಯಕತೆ ಇದೆ. ಅಂದ್ರೆ ಯಾವ್ದು ಔಷಧ ಮುಕ್ತವಾಗಿರೋಂಥದ್ದು, ಅಂದ್ರೆ ಕೀಟನಾಶಕಗಳು ಹಾಕಿಲ್ದಿರೋಂತ ಒಂದು ತರಕಾರಿಗಳು, ಅದೊಂದರಲ್ಲೇ ಅಲ್ಲ ಎಲ್ಲಾ ತರಕಾರಿಗಳು ಗಮನಿಸ್ಬೇಕು. ಸರ್ವಿಂಗ್ ಬೌಲ್ ಕೊಡಿ, ಸರ್ವಿಂಗ್ ಪ್ಲೇಟ್. ನವಣೆ ಅಕ್ಕಿ ಕೋಸಂಬರಿ. ಆ ನವಣೆ ಅಕ್ಕಿ ಹಾಕಿರೋದು ಹೆಸರು ಬೇಳೆ ಹಾಕ್ದಂಗಿದೆ, ಒಂಥರ ಹೆಸರು ಬೇಳೆ ಹಾಕ್ದಂಗಿದೆ, ಹಾಗೆ ಕಾಣ್ತಾ ಇದೆ. ಈಗ ಪದಾರ್ಥ ರೆಡಿ ಆಗಿದೆ, ಆದ್ರೆ ತಿನ್ಬೇಕು ಅಂತ ಅನ್ನಿಸ್ಬೇಕಲ್ಲ, ಅದಕ್ಕೆ ತುಂಬಾ ಒಂದ್ ರೀತಿ ನೋಡ್ಲಿಕ್ಕೆ ಸುಂದರವಾಗಿ ಚೆನ್ನಾಗಿ ಕಾಣಿಸುವಂತ ತರ ಗಾರ್ನಿಶ್ ಮಾಡ್ಬೇಕಾಗತ್ತೆ. ನೋಡ್ತಿದ್ದ ಹಾಗೆ ತಿನ್ಬೇಕು ಅಂತ ಅನ್ನಿಸ್ಬೇಕು. ಹೌದು ಹೌದು. ಸೊ ನವಣಕ್ಕಿ ಕೋಸಂಬರಿ ರೆಡಿ. ತುಂಬ ಥ್ಯಾಂಕ್ ಯು. ಹೆಲ್ದಿ ಆ್ಯಂಡ್ ಯಮ್ಮಿ ಫಾರ್ ಟಮ್ಮಿ ರೆಸಿಪಿ ಆಗಿರುವಂತಹ ನವಣಕ್ಕಿ ಕೋಸಂಬರಿ ರೆಡಿಯಾಗಿದೆ. ಇದು ಮಾಡೋ ವಿಧಾನ ಹೇಗೆ ಅಂತ ಒಮ್ಮೆ ರೀಕ್ಯಾಪ್ ನೋಡ್ಕೊಂಬನ್ನಿ. ನವಣಕ್ಕಿ ಕೋಸಂಬರಿ ಮಾಡುವ ವಿಧಾನ: ಒಂದು ಬೌಲ್ನಲ್ಲಿ ತುರಿದ ಸೌತೆಕಾಯಿ ಮತ್ತು ಬೇಯಿಸಿದ ನವಣೆಯನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪಿಗೆ ಒಗ್ಗರಣೆಯನ್ನ ಹಾಕಿ ಇದನ್ನ ಮಿಕ್ಸ್ ಮಾಡಿರುವ ಬೌಲ್ಗೆ ಹಾಕಬೇಕು. ಆನಂತರ ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿ ನವಣಕ್ಕಿ ಕೋಸಂಬರಿ ರೆಡಿ.